ಇದರೊಳಗೆ ಅಗ್ರಿಕಲ್ಚರ್ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಹಾಗೂ ಕೃಷಿಕ ಅಗ್ರಿ ರಿಸರ್ಚ್ ಇನ್ಕ್ಯುಬೇಷನ್ ವತಿಯಿಂದ ಈಗ ನಾವು ಒಬ್ಬರು ಫಲಾನುಭವಿಗಳಾಗಿ ಅದರ ಉದ್ದೇಶ, ಈ ಕಾರ್ಯಕ್ರಮದ ಮೇನ್ ಉದ್ದೇಶ ಏನಂತಂದ್ರೆ ರೈತ ಉಪಕರಣಗಳು ತಯಾರು ಮಾಡ್ತಕ್ಕಂಥ ಉದ್ಯಮಿಗಳಿಗೂ ಮತ್ತು ರೈತರಿಗೂ ಒಂದು ಸಂಪರ್ಕ ಮಾಡಲಿಕ್ಕೆ ಒಂದು ಕಾರ್ಯಕ್ರಮ ಇದು. ರಾಷ್ಟ್ರೀಯ ನ್ಯಾಷನಲ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಡಿಯಲ್ಲಿನೂ ಮಾಡಲಿಕ್ಕೆ ಇದ್ದೀವಿ. ಅದಕ್ಕೆ ಇದರಲ್ಲಿ ಸಾಕಷ್ಟು ಕೃಷಿಗೆ ಸಂಬಂಧಪಟ್ಟ ವಿಷಯಗಳನ್ನ ಇರ್ತಾವೆ. ಆಮೇಲೆ ಅದ್ರ ಜೊತೆಗೆ ನಬಾರ್ಡದ ಯಾವ ರೀತಿ ಸ್ಕೀಮ್ಗಳು ಸಿಗ್ತಾವೆ, ನಬಾರ್ಡ್ ಕಾರ್ಯಕ್ರಮ, ನಬಾರ್ಡ್ ಪ್ರೋಗ್ರಾಮಲ್ಲಿ ನಬಾರ್ಡ್ ಆಫೀಸರ್ಗಳು ಕೂಡ ಬಂದಿದ್ದಾರೆ. ಇದೇ ಥರನಾಗಿ ಸಾಕಷ್ಟು ಕೃಷಿಯಲ್ಲಿ ಏನೇನು ಇಲ್ಲಿ ತನಕ ನಾವು ನಮ್ಮ ಕೃಷಿ ತರಂಗ ಸಂಸ್ಥೆಯಿಂದ ಏನೇನು ಡೆವಲಪ್ಮೆಂಟ್ ಮಾಡಿದ್ದೀವಿ, ಹೊಸ ಹೊಸ ತಂತ್ರಜ್ಞಾನ ಆಗಿರ್ಬೋದು, ಆಮೇಲೆ ಅದರಿಂದ ರೈತರು ಯಾವ ರೀತಿ ಫಲಾನುಭವಿಗಳಾಗಿದ್ದಾರೆ, ಅದರಿಂದ ಯಾವ ರೀತಿ ಸಕ್ಸಸ್ ಆಗಿದೆ, ಆಮೇಲೆ ರೈತರು ಸಾಕಷ್ಟು ಕಷ್ಟದಲ್ಲೇ ಇರ್ತಾರೆ. ಯಾಕಂದ್ರೆ ಸಾಲ ಬಾಧೆ ಇರ್ತೈತಿ, ಆಮೇಲೆ ಸರಿಯಾದ ಮಾರ್ಗದರ್ಶನ ಸಿಗಲ್ಲ, ನಾಲೆಜ್ ಕೊರತೆ ಇರ್ತೈತಿ, ಆಮೇಲೆ ರಿಸೋರ್ಸ್ ಕೊರತೆ ಇರ್ತೈತಿ, ಯಾವ ರೀತಿ ನಾವು ನಿರ್ವಹಣೆ ಮಾಡಬೇಕು, ಆಮೇಲೆ ಲೇಬರ್ ಸಮಸ್ಯೆ ಇರ್ತೈತಿ. ಇದಕ್ಕೆ ಪ್ರತಿಯೊಂದು ವಿಷಯಕ್ಕೂ ಒಂದು ತನ್ನದೇ ಆದಂಥದ್ದು ಒಂದು ಪರಿಹಾರ ಇದ್ದೇ ಇರ್ತೈತಿ. ಆದರೆ ಆ ಪರಿಹಾರ ಹಲವಾರು ಮಾರ್ಗಗಳಿಂದ ಕಂಡ್ಕೊತಾರೆ. ಕೆಲವರು ಒಂದೊಂದು ಮಾರ್ಗದಿಂದ ಒಂದೊಂದು ಥರ ಪರಿಹಾರ ಕಂಡ್ಕೊತಾರೆ. ಅದಕ್ಕೆ ನಮ್ಮ ಕೃಷಿ ತರಂಗ ಸಂಸ್ಥೆಯ ವತಿಯಿಂದ ನಾವೇನು ಮಾಡಿದ್ದೀವಿ ಅಂತಂದ್ರೆ, ಈಗ ಲೇಬರ್ ಸಮಸ್ಯೆ ಅಂತಂದ್ರೆ ನಾವು ಟೆಕ್ನಾಲಜಿನ ಬಳಸೋ ಮುಖಾಂತರ ಲೇಬರ್ ಸಮಸ್ಯೆ ಸರಿದೂಗಿಸ್ಬೋದು. ಆಮೇಲೆ ಪ್ರೆಸಿಷನ್ ಅಗ್ರಿಕಲ್ಚರ್ ಅಂದರೆ ನಾವೇನು ಮಾಡ್ತಾ ಇದ್ವಿ, ಅವೈಜ್ಞಾನಿಕವಾಗಿ ನಾವು ಕೃಷಿ ಮಾಡ್ತಾ ಇದ್ವಿ. ಯಾವ ಬೆಳೆಗೆ ಎಷ್ಟು ನೀರು ಹಾಯಿಸ್ಬೇಕು, ಯಾವ ಬೆಳೆಗೆ ಎಷ್ಟು ನೀರು ಹಾಯಿಸ್ಬೇಕು, ಈ ವಿಷಯ ಇಟ್ಕೊಂಡು ಇವತ್ತಿನ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ವೇದಿಕೆಗೆ ನಮ್ಮ ನಬಾರ್ಡ್ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಮ್ಯಾನೇಜರ್ ಆದಂಥ ವಿಕಾಸ್ ರಾಠೋಡ್ ಸರ್ ಅವರಿಗೆ ವೇದಿಕೆಗೆ ಸ್ವಾಗತಿಸ್ತೀನಿ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮ ಈ ಕೃಷಿ ರಾಷ್ಟ್ರೀಯ ಕೃಷಿ ಏನು ನಮ್ಮ ರಫ್ತಾರ್ ಸ್ಕೀಮ್ನಲ್ಲಿ ಏನು ಅಗ್ರಿಕಲ್ಚರ್ ಕೃಷಿಕ ಅಗ್ರಿ ಇನ್ಕ್ಯುಬೇಷನ್ ಸೆಂಟ್ರಲ್ಲಿ ಹಲವಾರು ಎಷ್ಟು ಜನ ಫಲಾನುಭವಿಗಳಿದ್ದಾರೆ. ನಮ್ಮ ಕರ್ನಾಟಕದಾದ್ಯಂತ ಸುಮಾರು ಒಂದು 80 ಜನರು ಫಲಾನುಭವಿಗಳಿದ್ದಾರೆ. ಅವರು ಕೂಡ ಅವರೇ ಆದಂಥ ಸಂಸ್ಥೆಯಲ್ಲಿ ಇದೇ ಥರ ಅವರು ಕೆಲವೊಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅಂದರೆ ಒಂದು ಈ ರೈತರಿಗೋಸ್ಕರ ನಾವೇನು ಹೊಸ ಹೊಸ ಸಂಶೋಧನೆ ಆಯಿತು, ಕೆಲವೊಂದು ಪ್ರಾಜೆಕ್ಟ್ಗಳು ಮಾಡಿದ್ದೀವಿ. ಅದು ಯಾವ ರೀತಿ ಕೆಲಸ ಮಾಡ್ತದೆ, ಯಾವ ರೀತಿ ಅದನ್ನು ರೈತರ ಅದರ ಸದುಪಯೋಗ ಪಡ್ಕೋಬೇಕು ಅನ್ನೋದು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಹೇಳ್ತೀವಿ. ಈಗ ನಾವು ಸ್ವಲ್ಪ ಗಿಡಕ್ಕೆ ನೀರು ಹಾಕೋದ್ರ ಮುಖಾಂತರ ಈ ಕಾರ್ಯಕ್ರಮನ ನೀರಿದ್ದು ಬೇರೆ ಸರ್ ಬೇರೆ 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 ಸರ್ ಇವತ್ತು ಮೇನ್ ಕೃಷಿಯಲ್ಲಿ ನಾವು 2020ರಲ್ಲಿ ಕೃಷಿಕ ಅಗ್ರಿ ಬಿಸ್ನೆಸ್ ಇನ್ಕ್ಯುಬೇಷನ್ ಸೆಂಟರ್ ಧಾರವಾಡದಲ್ಲಿ ನಾವೊಂದು ಈ ಕೃಷಿಗೆ ಸಾಕಷ್ಟು ಸಲಕರಣೆಗಳು ಮೊದಲಿಂದ ಮಾಡ್ತಾ ಇದ್ದೀವಿ. ಸ್ವಲ್ಪ ಆರ್ಥಿಕ ಸಮಸ್ಯೆ ಆಯಿತು. ಸಮಸ್ಯೆ ಆದಾಗ ನಮಗೆ ಪೇಪರಲ್ಲಿ ಒಂದು ಆ್ಯಡ್ ನೋಡ್ತೇವೆ, ಕೃಷಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಸವಲತ್ತುಗಳಿದ್ದಾವೆ. ಆಮೇಲೆ ಈ ಥರ ಕೃಷಿ ಅಗ್ರಿ ಬಿಸ್ನೆಸ್ ಇದರಲ್ಲಿ ನೀವು ಫ್ರೀ ಸೀಡ್ಸ್ ಫಂಡಿಂಗ್ಗೆ ಅಪ್ಲೈ ಮಾಡ್ಬೋದು ಅಂತೇಳಿ ಆ್ಯಡ್ ನೋಡಿದಾಗ ಗೊತ್ತಾಯಿತು. ನಾವು ಒಂದು ಅಪ್ಲಿಕೇಶನ್ ಕೂಡ ಹಾಕಿದ್ದೇವೆ. ಹಾಕಿದಾಗ ನಡುವೆ ಕೋವಿಡ್ ಪ್ರೊಸೆಸ್ ಸ್ಟಾರ್ಟ್ ಆಗ್ತದೆ. ಕೋವಿಡ್ದಾಗ ಸಾಕಷ್ಟು ತೊಂದರೆ ಆಯಿತು. ಇದರಿಂದ ಒಂದು ಸ್ವಲ್ಪ ಟೈಮ್ ಗ್ಯಾಪ್ ತೊಗೊಂಡು ಆಮೇಲೆ 2020 ನಾವು ಅಪ್ಲೈ ಮಾಡಿದ್ದೀವಿ. 21 ಅದು ಅಪ್ರೂವಲ್ ಆಗಿ 5 lakh ಗ್ರ್ಯಾಂಟ್ ಕೊಟ್ಟರು. ಅದೇ ತಕ್ಕಂಗೆ ನಾವು ಸೋಲಾರ್ ಪವರ್ಡ್ ಮಲ್ಟಿ ಟಾಸ್ಕಿಂಗ್ ಡಿವೈಸ್ ಅಂತಂತೇಳಿ ರೆಡಿ ಮಾಡಿದ್ವಿ. ಈ ಸೋಲಾರ್ ಪವರ್ ಮಲ್ಟಿ ಟಾಸ್ಕಿಂಗ್ ಡಿವೈಸ್ ಯಾವ ಥರ ಕೆಲಸ ಮಾಡ್ತಪ್ಪ ಅಂತಂದರೆ, ಈಗ ಸಣ್ಣ ರೈತರು ಇರ್ತಾರೆ, 2 ಎಕರೆ 3 ಎಕರೆ 4 ಎಕರೆ ಇರೋ ರೈತರು ಇರ್ತಾರೆ. ಅವ್ರು ಎಲ್ಲರೂ ಟ್ರ್ಯಾಕ್ಟರ್ ತೊಗೊಳಿಕ್ಕಾಗಲ್ಲ. ಎಲ್ಲರಿಗೆ ಹೈ ಕಾಸ್ಟ್ಲಿ ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊಳಕ್ಕಾಗೋದಿಲ್ಲ. ನಮ್ಮದು ಮೇನ್ ಉದ್ದೇಶ ಏನು, ಮಿನಿಮಮ್ ಕಾಸ್ಟ್ ಮಿನಿಮಮ್ ಟೆಕ್ನಾಲಜಿಯನ್ನು ಬಳಸಿಕೊಂಡು ಹೆಚ್ಚಿನ ಇಳುವರಿ ಪಡೀಲಿಕ್ಕೆ, ಆಮೇಲೆ ಹೆಚ್ಚಿನ ಅನುಕೂಲತೆಗಳನ್ನು ಪಡೀಲಿಕ್ಕೆ ಮಾಡ್ತಕ್ಕಂಥ ಒಂದು ಸೋಲಾರ್ ಪವರ್ಡ್ ಮಲ್ಟಿ ಟಾಸ್ಕಿಂಗ್ ಡಿವೈಸ್. ಇದು ಮಲ್ಟಿ ಟಾಸ್ಕಿಂಗ್ ಡಿವೈಸ್ ಅಂದರೆ ಸೋಲಾರ್ ಆಧಾರಿತವಾಗಿ ಕೆಲಸ ಮಾಡ್ತೈತಿ.
ಈಗ ನಾವು ಯಾಕೆ ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಸಣ್ಣದೇ ಟ್ರ್ಯಾಕ್ಟರ್ ತೊಗೊಂಡ್ರು ಕೂಡ ಅದಕ್ಕೆ ನಾವು ಪಿವಿಲ್ ಹಾಕಬೇಕು, ಆಮೇಲೆ ಅದಕ್ಕೆ ಡ್ರೈವರ್ ಬೇಕು, ಹೌದ್ರೆ ಡ್ರೈವರ್ ಆಮೇಲೆ ಪಿವಿಲ್ ಹಾಕಬೇಕು, ಇಷ್ಟೆಲ್ಲ ಖರ್ಚು ಇರ್ತೈತೆ, ಆಮೇಲೆ ಅದಕ್ಕೆ ಕಾಸ್ಟ್ಲಿನೂ ಆಗ್ತೈತೆ. ಆಮೇಲೆ ಇನ್ನೊಂದು ನಾವು ಸೋಲಾರ್ ಏನು ಮಾಡಿದೀವಲ್ಲ, ಹೊಲದಲ್ಲಿ ಏನಾರ ಕೆಲಸ ಸಣ್ಣ ಪುಟ್ಟ ಕೆಲಸಗಳಿದ್ರೆ ಅದ್ರ ಮೇಲೆ ನಾವು ಕೆಲಸ ಮಾಡ್ಕೋಬಹುದು. ಇದು ಮಿನಿ ಪವರ್ ಟಿಲ್ಲರ್ ಏನು ಕೆಲಸ ಮಾಡ್ತೈತಿ ಆ ಥರ ಎಲ್ಲ ಕೆಲಸ ಮಾಡ್ತೈತಿ. ಆಮೇಲೆ ಅದೇ ಥರ ಹೊಲದಾಗೆಲ್ಲ ಅದಕ್ಕೆ ಬೇರೆ ಬೇರೆ ಅಟ್ಯಾಚ್ಮೆಂಟ್ಸ್ಗಳು ಅದಾವೆ. ಈಗ ನೀವು ಬುರ ಹೊಡಿಬೋದು, ಎಡಿ ಹೊಡಿಬೋದು, ಸಣ್ಣ ಬೋದ್ ಹಾಕ್ಬೋದು, ಆಮೇಲೆ ಪ್ರೂನಿಂಗ್ ನಿಪ್ಪಿಂಗ್ ಮಾಡ್ಬೋದು, ಈ ಥರ ಎಲ್ಲ ಅಟ್ಯಾಚ್ಮೆಂಟ್ಸ್ಗಳು ಅದಾವೆ. ಇವೆಲ್ಲ ಕೆಲಸ ಸಣ್ಣ ಪುಟ್ಟ ಕೆಲಸಗಳು ಸಣ್ಣ ರೈತರು ಮಾಡ್ಕೋಬೋದು. ಇದಲ್ಲದೆ ಈಗ ಏನು ಹೊಲದಲ್ಲಿ ಕೆಲಸ ಇಲ್ಲಪ್ಪ ಅಂತ ಹೇಳಿ ಆದರೆ ನಾವು ಪವರ್ ಟಿಲ್ಲರ್ ಇರ್ತೀವಲ್ಲ, ಅದು ಖಾಲಿ ನಿಂತಾಗೂ ಕೂಡ ಕೆಲಸ ಮಾಡ್ತೀವಿ. ಈಗ ನೀವು ಖಾಲಿ ಯಾವ ಟ್ರ್ಯಾಕ್ಟರ್ ತೊಗೊಂಡಿರ್ತೀರಿ 5 ಲಕ್ಷ 10 ಲಕ್ಷ ಖರ್ಚು ಮಾಡಿ ಟ್ರ್ಯಾಕ್ಟರ್, ಅದು ಖಾಲಿ ನಿಂತಾಗ ಏನಾದರೂ ಉಪಯೋಗ ಐತೆ ಇಲ್ಲ. ಬಟ್ ಇದು ನಮ್ಮದು ಸೋಲಾರ್ ಪವರ್ ಟಿಲ್ಲರ್ ನಿಂತರೂ ಕೂಡ ಏನು ಮಾಡ್ತೈತಿ, ಅದು ಪವರ್ ಜನರೇಟ್ ಮಾಡಿ ಸ್ಟೋರ್ ಮಾಡ್ಕೊತಿರ್ತೈತಿ. ಅದೇ ಎನರ್ಜಿನೇ ನೀವು ಮನೆಗೆ ಲೈಟ್ ಫ್ಯಾನ್, ಈಗ ಫಾರ್ಮ್ ಹೌಸ್ ಇರ್ತದೆ ತಿಳ್ಕೊಡ್ರಿ, ಅದಕ್ಕೆ ಲೈಟ್ ಫ್ಯಾನ್ TV ಎಲ್ಲ ಯೂಸ್ ಮಾಡ್ಬೋದು. ಅಂದ್ರೆ ಒಂದೇ ವಸ್ತು ಹಲವಾರು ವಿಧಾನದಲ್ಲಿ ಯೂಸ್ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಅದರಿಂದ ವ್ಯಾಲ್ಯೂಯೇಷನ್ ನಿಮ್ಮಲ್ಲಿ ಹೆಚ್ಚಿನ ಕೆಲಸ ಮಾಡ್ಲಿಕ್ಕೆ ಸಾಧ್ಯತೆ ಅನುಕೂಲ ಆಗ್ತದೆ. ಈಗ ನೀವು ಟ್ರ್ಯಾಕ್ಟರ್ ತಂದು ನಿಂದಿಸಿದ್ರೆ ಟ್ರ್ಯಾಕ್ಟರ್ ಖಾಲಿ ನಿಂತಾಗ ಅದೇನು ಎನರ್ಜಿ ಕೊಡೋದಿಲ್ಲ, ಅದಕ್ಕೆ ಪಿವಿಲ್ ಹಾಕಿದಾಗೆ ಎನರ್ಜಿ ಕೊಡೋದು. ಇದು ಆಗಿಲ್ಲ, ಬಿಸಿಲು ಬಿತ್ತಂದ್ರೆ ಸಾಕು, ಅದರಿಂದ ಎನರ್ಜಿ ಕೊಡೋದಾಗ್ತೈತಿ. ಅದೇ ಎನರ್ಜಿ ನೀವು ಎದಕ್ಕೆ ಬೇಕಾದ್ರೆ ಅಪ್ಲೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೀವು ಚಾಪ್ ಕಟರ್ ಮಷೀನ್ ಇರ್ತೈತಿ, ಅದಕ್ಕೆ DC ಮೋಟ್ರ್ ಇರ್ತಂದ್ರೆ ಇದಕ್ಕೆ ಕನೆಕ್ಟ್ ಮಾಡ್ಕೊಂಡು ಚಾಪ್ ಕಟಿಂಗು ಮಾಡ್ಬೋದು. ಈಗ ಸಣ್ಣ ಪುಟ್ಟ ಹಲವಾರು ಕೆಲಸಕ್ಕೆ ಅದು ಯೂಸ್ ಆಗ್ತೈತಿ. ಅದು ನಾವು ಈ ಫ್ರೀ ಸ್ಟೇಜ್ ಫಂಡಿಂಗಲ್ಲಿ ಅದನ್ನು ನಾವು ಮಾಡಿ ಆಲ್ರೆಡಿ ಪ್ರಾಯೋಗಿಕವಾಗಿ ಎಲ್ಲ ಫೀಲ್ಡೆಲ್ಲ ಟ್ರಯಲ್ ಮಾಡಿ ಟೆಸ್ಟ್ ಮಾಡಿ ಎಲ್ಲ ತೋರಿಸಿದ್ವಿ. ಇನ್ನು ಅದೇ ಥರದಲ್ಲಿ ಸ್ಮಾಲರ್ ವರ್ಷನ್ ಆಗಿರ್ಬೋದು, ಇನ್ನು ಹೈಯರ್ ವರ್ಷನ್ ಆಗಿರ್ಬೋದು. ನಮ್ಮದು ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ ಪೂರ್ತಿ ಅಗ್ರಿಕಲ್ಚರಲ್ಲಿ ನಾವು ಸೋಲಾರ್ ಆಧಾರಿತ ಯಂತ್ರೋಪಕರಣ ಬಳಸಬೇಕು. ಆಮೇಲೆ ಈಗ ನಮಗೆಲ್ಲ ವೆದರ್ ಸ್ಟೇಷನ್ಸ್ಗಳು ಬರ್ತಾವೆ, ಯಾವ ಎಲೆಕ್ಟ್ರಾನಿಕ್ಸ್ ಸ್ಟಾರ್ಟರ್ಸ್ ಬರ್ತಾವೆ, ವಾಟರ್ ಮ್ಯಾನೇಜ್ಮೆಂಟ್ ಬರ್ತಾವೆ, ಸೆನ್ಸರ್ ಬೇಸ್ಡ್ ಇರಿಗೇಷನ್ ಬರ್ತೈತಿ. ಇವು ಪ್ರತಿಯೊಂದನ್ನು ಸೋಲಾರ್ ಮೇಲೇ ಕೆಲಸ ಮಾಡ್ತೈತಿ. ಯಾಕಂದ್ರೆ ನಮಗೇನಾಗ್ತೈತಿ, ಮ್ಯಾನ್ಯುವಲಿ ನಾವು ಮಾಡಕ್ಕೆ ಹೋದ್ರೆ ಅಷ್ಟು ಎಫಿಷಿಯನ್ಸಿ ಬರೋದಿಲ್ಲ, ಅಂದರೆ ಪ್ರೆಸಿಷನ್ಸ್ ಇರಲ್ಲ. ಈಗ ಮ್ಯಾನ್ಯುವಲಿ ನಾವು ಒಂದು ಬೆಳೆಗೆ ನೀರು ಹಾಯಿಸ್ಬೇಕಾದ್ರೆ ನಾವು ಅಂದಾಜ್ ಮೇಲೆ ನೀರು ಹಾಯಿಸ್ತೀವಿ. ಈಗ ಭೂಮಿ ಮೇಲೆ ಫುಲ್ ನೀರು ನಿಂತಂದ್ರೆ ಅವಾಗ ನೀರು ಉಡೋದು ತಿಳ್ಕೊಳ್ತೀವಿ, ಅದು ತಪ್ಪದು. ಆ್ಯಕ್ಚುಲಿ ಬೆಳೆಗೆ ನೀರ ಅವಶ್ಯಕತೆ ಎಷ್ಟದಲ್ಲ, ಅವಶ್ಯಕತೆ ಇನ್ನೂ ಕಡಿಮೆ ಬೆಳಬೇಕಾದ್ರೆ ಬಂದ್ ಮಾಡಬೇಕು. ಅಂದ್ರೆ ಅದಕ್ಕೆ ದಾಹ ಆದ ನೀರು ಕೊಡಬೇಕು. ಅದನ್ನ ನಾವೆಲ್ಲ ತಿಳ್ಕೊಬೇಕಾದ್ರೆ ನಮ್ಮಲ್ಲಿ ಸಾಕಷ್ಟು ಸೆನ್ಸರ್ಸ್ಗಳು ಅದಾವೆ. ಆ ಸೆನ್ಸರ್ಸ್ಗಳು ಏನು ಮಾಡ್ತೈತಿ, ಯಾವ ಸಾಯಿಲ್ ಆಧಾರಿತ ಯಾವ ಮಣ್ಣಲ್ಲಿ ಎಷ್ಟು ಪ್ರಮಾಣ ನೀರಿನ ಅಂಶ ಐತಿ, ನಾವು ಎಷ್ಟು ನೀರು ಕೊಡಬೇಕು. ಈಗ ಆಲ್ರೆಡಿ ಭೂಮಿಯಲ್ಲಿ ತೇವಾಂಶ ಎಷ್ಟದ, ಆಮೇಲೆ ಟೆಂಪ್ರೇಚರ್ ಎಷ್ಟು ಪರ್ಸೆಂಟೇಜ್, ಎಷ್ಟು ಡಿಗ್ರಿ ಬಿಸಿಲಿದ್ರೆ ಅಟ್ಮಾಸ್ಫಿಯರ್ನಾಗ ಎಷ್ಟು % ನೀರು ವೈಬ್ರೇಷನ್ ಆಗ್ತೈತಿ. ಇದನ್ನೆಲ್ಲ ನಾವು ರೈತರಾದವ್ರು ತಿಳ್ಕೊಂಡೇವತ್ತಂದ್ರೆ ಎಷ್ಟು ಹಸಿ ಇರ್ತದೆ, ಎಷ್ಟು ನೀರು ಬಿಡಬೇಕು, ಎಷ್ಟು ಹಾಕಬೇಕು ಅಂತ ಗೊತ್ತಾಗ್ತದೆ. ಇದೇನು ಬರೀ ನಾವು ವಾಟರ್ ಮ್ಯಾನೇಜ್ಮೆಂಟ್ ಒಂದೇ ಮಾಡದೆ ಅಂದ್ರೆ ಸಾಕು. ನಮ್ದು ಏನಾಗ್ತದಂದ್ರೆ ಡಿಸೀಸ್ ಕಂಟ್ರೋಲ್ ಆಗ್ತೈತಿ, ಸಾಯಿಲ್ ಫರ್ಟಿಲಿಟಿ ಸೇವ್ ಆಗ್ತೈತಿ, ಆಮೇಲೆ ನಮಗೆ ಟೈಮು ಸೇವ್ ಆಗ್ತೈತಿ. ಇದು ಹಲವಾರು ಬರೀ ಒಂದೇ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ಎಲ್ಲಾನು ಕಂಟ್ರೋಲ್ ಆಗ್ತೈತಿ. ಅದಕ್ಕೆ ಸಣ್ಣ ಪುಟ್ಟ ತಂತ್ರಜ್ಞಾನ ಭಾಳ ಅದಾವೆ. ಈಗ ಮಾತಿದ್ರೆ ಇಸ್ರೇಲ್ ಅಂತೀವಿ ನಾವು, ಇಸ್ರೇಲ್ ಮತ್ತು ಜಪಾನ್ ಟೆಕ್ನಾಲಜಿ ಬಗ್ಗೆ ಮಾತಾಡ್ತೀವಿ. ಅಷ್ಟೆಲ್ಲ ಮಾತಾಡಿ ನಮ್ಮಲ್ಲಿರೋ ಟೆಕ್ನಾಲಜಿ ಬಗ್ಗೆ ನಾವು ಗಮನನೇ ಹರಿಸಂಗಿಲ್ಲ. ಯಾಕಂದರೆ ನಮ್ಮಲ್ಲಿ ಸಾಕಷ್ಟು ವಾಟರ್ ರಿಸೋರ್ಸ್ ಐತಿ, ಲ್ಯಾಂಡ್ ಐತಿ, ಸರಿಯಾದ ವೆದರ್ ಐತಿ. ನಮ್ಮಲ್ಲಿರುವುದನ್ನು ಬಿಟ್ಟು ನಾವು ಹೊರಗಿಂದ್ರ ಬಗ್ಗೆ ಜಾಸ್ತಿ ವಿಚಾರ ಮಾಡ್ತೀವಿ. ಯಾಕಂದ್ರೆ ನಮ್ಮದ್ರ ಬಗ್ಗೆ ನಾವು ವಿಚಾರ ಮಾಡ್ತಾ ಇಲ್ಲ, ನಮ್ಮಲ್ಲಿರೋ ರಿಸೋರ್ಸ್ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ. ಮೊದಲ ನಮ್ಮ ರಿಸೋರ್ಸ್, ನಮ್ಮಲ್ಲಿ ಏನು ರಿಕ್ವೈರ್ಮೆಂಟ್ಸ್ ಐತಿ, ನಮಗೆ ಏನು ಟೆಕ್ನಾಲಜಿ ಬೇಸಿಕ್ ನೀಡ್ಸ್ ಅವಶ್ಯಕತೆ ಐತಿ, ಅದ್ರ ಬಗ್ಗೆ ವಿಚಾರ ಮಾಡಿ ನಾವು ಹಲವಾರು ತಂತ್ರಜ್ಞಾನ ಮಾಡಿದ್ದೀವಿ. ಸಾಕಷ್ಟು ಈಗ ರೈತರಿಗೆ ಪರಿಚಯನೂ ಆಗ್ಯಾವ ನಮ್ಮೆಲ್ಲ ಪ್ರಾಡಕ್ಟ್ಸ್ ಯಾವ ಥರ ಕೆಲಸ ಮಾಡ್ತಾವೆ ಏನು ಅಂತ ಹೇಳಿ. ಇನ್ನು ಮುಂದಿನ ದಿನಗಳಲ್ಲಿ ಈ RKVY ರಫ್ತಾರ್ ಸ್ಕೀಮ್ ಯಾರು ಬೇಕಾದವರು ಅಪ್ಲೈ ಮಾಡ್ಬೋದು. ಯಾಕಂದ್ರೆ ನಿಮ್ಮಲ್ಲಿ ಏನಾದರೂ ಒಂದು ಯುನೀಕ್ನೆಸ್ ಐಡಿಯಾ ಇತ್ತು, ಆಗ ಅಗ್ರಿಕಲ್ಚರಲ್ಲಿ ಏನೇ ಒಂದು ಸ್ಟಾರ್ಟಪ್ ಅಗ್ರಿಕಲ್ಚರ್ ಬಿಸ್ನೆಸ್ ಯಾವ ಥರ ಇರಬೇಕಂತಂದ್ರೆ ಈ ಕಡೆ ಅಗ್ರಿಕಲ್ಚರ್ನೂ ನಡೀತಿರಬೇಕು, ಅಲ್ಲಿ ವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥದ್ದು ಏನಾದರೂ ಸಣ್ಣದೊಂದು ಫ್ಯಾಕ್ಟ್ರಿ ಆಗಲಿ. ಈಗ ವ್ಯಾಲ್ಯೂಯೇಷನ್ ನೀವೇನೋ ಬೆಳಿತೀರಿ, ಬೆಳೆದು ರಾ ವೈಲ್ ಮಾರ್ತೀರಿ, ಅದನ್ನೇ ರಾ ವೈಲ್ ಮಾಡೋದಕ್ಕಿಂತ ಅದನ್ನೇ ಒಂದು ಸ್ವಲ್ಪ ವ್ಯಾಲ್ಯೂಯೇಷನ್ ಮಾಡಿ, ಪ್ರೊಸೆಸ್ ಮಾಡಿ, ವ್ಯಾಲ್ಯೂಯೇಷನ್ ಮಾಡಿ, ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಬಿಸ್ನೆಸ್ಸು ನಡಿಬೇಕು. ಆ ಕಡೆ ಇದೂ ಈ ಥರ ಸಾಕಷ್ಟು ಈಗ ಸೀಡ್ ಸ್ಟೇಜ್ ಫಂಡಿಂಗಲ್ಲಿ RKVY ರಫ್ತಾರ್ ಸ್ಕೀಮ್ದಲ್ಲಿದೆ. ಆಮೇಲೆ ಸಾಕಷ್ಟು ಬೇರೆ ಬೇರೆ ಸ್ಕೀಮ್ಗಳು ಸಾಕಷ್ಟು ಇದಾವೆ. ಫಸ್ಟ್ ಸ್ಕೀಮಲ್ಲಿ ಏನು ಮಾಡ್ತಾರೆ, 5 lakh ಫ್ರೀ ಸ್ಟೇಜ್ ಅಂತ ಕೊಡ್ತಾರೆ. ಸೆಕೆಂಡ್ ಸ್ಟೇಜಲ್ಲಿ ಸೀಡ್ ಸ್ಟೇಜ್ ಫಂಡಿಂಗ್ ಅಂದರೆ ಅಪ್ ಟು 25 lakh ತನಕ ಗ್ರ್ಯಾಂಟ್ ಕೊಡ್ತಾರೆ. ಅದು ಪ್ರಾಜೆಕ್ಟ್ ಯುನೀಕ್ ಆಗಿರಬೇಕು. ಆಮೇಲೆ ಅದರೆಲ್ಲ ಚೆಕ್ ಮಾಡೋದ್ರೆಲ್ಲ ಇದು ಮಾಡ್ತಾರೆ. ಸಾಕಷ್ಟು ಫಲಾನುಭವಿಗಳಿದ್ದಾರೆ.
ಅದ್ರಾಗ ನಾವು ಒಬ್ಬರೇ ಇದ್ದೀವಿ. ಅದಕ್ಕೆ ನಮ್ಮ ಥರನೇ ನಾವು ಒಬ್ಬರೇ ಅಲ್ಲ, ಸಾಕಷ್ಟು ಜನ ಅದರ ಇನ್ನೂ ನಮ್ಮ ಒಂದು ಪ್ಲಾಟ್ಫಾರ್ಮ್ ಸಿಕ್ಕದೆ, ಇನ್ನೂ ಪ್ಲಾಟ್ಫಾರ್ಮ್ ಸಿಗದೇ ಇರೋರು ಭಾಳ ಜನ ಅದ. ನಿಮ್ಮ ಸುತ್ತಮುತ್ತ ಯಾರೋ ಆ ಥರದಿದ್ದವ್ರು ಅವರಿಗೆ ನೀವು ರೆಫರ್ ಮಾಡ್ಬೋದು, ಈ ಥರ ಸಪೋರ್ಟ್ ಸಿಗುತ್ತೆ ಅಂತ ಮಾಡಬೇಕು ಅಂತ ಹೇಳಿ ಇದು ಈ ನಮ್ಮ RKTY ರಫ್ತಾರ್ ಸ್ಕೀಮ್ದಲ್ಲಿ ನಾವು ತೊಗೊಂಡಂಥ ಸರ್ಕಾರ. ಆಮೇಲೆ ಇದಲ್ಲದೆ ಈಗ ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ, ಕೃಷಿಯಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಈಗ ಪೆಸ್ಟಿಸೈಡ್ ಯೂಸ್ ಮಾಡ್ತಾ ಇದ್ದೀವಿ. ಈಗ ಪೆಸ್ಟಿಸೈಡ್ ಯೂಸ್ ಮಾಡೋದ್ರಿಂದ ಏನು ಸಮಸ್ಯೆ ಆಗ್ತದಪ್ಪ ಅಂತಂದ್ರೆ, ಒಂದು ಜಾನುವಾರುಗಳು ಪೆಸ್ಟಿಸೈಡ್ ಹೊಡೆದಿದ್ದು ಅಂದ್ರೆ ಅವಕ್ಕೆ ತೊಂದರೆ ಆಗ್ತೈತಿ. ಆಮೇಲೆ ಇವನ್ ಮನುಷ್ಯರಿಗೂ ತೊಂದರೆ ಆಗ್ತೈತಿ. ಆಮೇಲೆ ಸಾಯಿಲ್ನು ಫರ್ಟಿಲಿಟಿನೂ ಲಾಸ್ ಆಗ್ತೈತಿ. ಅದೇ ಉದ್ದೇಶವಾಗಿ ಇವತ್ತು ನಮ್ಮ ನಬಾರ್ಡದ DV ರಮಣ್ ರಾವ್ ಸರ್ ಅಂತಂತೇಳಿ ಈ ಹೋಮಿಯೋಪತಿಯಲ್ಲಿ 30 ವರ್ಷ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಐತಿ. ಆಮೇಲೆ ಅವ್ರಿಗೆ ನಬಾರ್ಡ್ ಡೆಪ್ಟಿ ಜನರಲ್ ಮ್ಯಾನೇಜರ್ ಆಗಿ ರಿಟೈರ್ಡ್ ಆಗಿ 3 ವರ್ಷ ಆಯಿತು. ಆಮೇಲೆ ಈ ಕೃಷಿಯಲ್ಲಿನೂ ಕೂಡ ಈ ಹೋಮಿಯೋಪತಿನ ನಾವು ಬಳಸ್ಬೋದು ಅಂತಂತೇಳಿ ಈ ಅಲಹಾಬಾದ್ ಯೂನಿವರ್ಸಿಟಿ ಕೂಡ ಅದು ಪ್ರೂವ್ ಮಾಡೈತಿ. ಅದರಲ್ಲಿ ಸಾಕಷ್ಟು ಅಡ್ವಾಂಟೇಜು ಐತೆ ಅದರಲ್ಲಿ. ಆಮೇಲೆ ಈ ನೀವು ರಾಸಾಯನಿಕ ಬಳಸೋದಕ್ಕಿಂತ ಈ ಇದನ್ನು ಕಡಿಮೆ ಖರ್ಚಲ್ಲಿ ಇದು ಒಳ್ಳೆಯ ರಿಸಲ್ಟ್ ಬರ್ತೈತಿ. ಅದಕ್ಕೆ ಈಗಾಗಲೇ ನಾವು ಇಲ್ಲಿ ಪ್ರಾಯೋಗಿಕವಾಗಿ ಎಲ್ಲ ರೈತರಿಗೆ ನಾವು ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಅದರ ಯಾವ ರೀತಿ ಅದನ್ನು ಬಳಸಬೇಕು, ಅದ್ರ ಬದಲಾವಣೆ ಬಂದ ಮೇಲೆ ಅಂದ್ರೆ ಸ್ವಲ್ಪ ನೀವು 1 ಎಕರೆ ಕಬ್ಬು ಹಚ್ಚಾರತ್ತಂದ್ರೆ ಅದ್ರಾಗ ಒಂದು 4 ಸಾಲ ಹೋಮಿಯೋಪತಿ ಮೇಲೆ ಮೇಂಟೈನ್ ಮಾಡೋದು. ಅದಕ್ಕೆ ನಿಮ್ಗೆ ಕಂಪ್ಯಾರಿಸನ್ ಅವಾಗ ಅದ್ರದ್ದು ಬಗ್ಗೆ ಸಾಕಷ್ಟು ಈ ಬದಲಾವಣೆ ಗುರುತಾತಂದ್ರೆ ನೀವು ಎಕ್ಸ್ಪ್ಯಾಂಡ್ ಮಾಡ್ಕೋತ ಹೋಗ್ಬೋದು. ಪೂರ್ತಿ ನೀವು ಹೋಮಿಯೋ ಮಾಡೋದು ಇದು ಪೂರ್ತಿ ಪ್ಯೂರ್ ಸಾವಯವನೇ ಆಗ್ತೈತಿ. ಇದರಿಂದ ಯಾವುದೇ ರೀತಿಯಿಂದ ಸೈಡ್ ಇಫೆಕ್ಟ್ ಇಲ್ಲ. ಆಮೇಲೆ ಅದೇ ಥರನಾಗಿ ಒಂದು ಸ್ಮಾಲ್ ಒಂದು DV ರಮಣ್ ಸರ್ ಲೈವ್ನಲ್ಲಿ ಇದ್ದಾರೆ. ಈ ಇದ್ರ ಬಗ್ಗೆನೇ ಒಂದು ವಿಷಯ ಹೇಳ್ತಾರೆ, ಅದನ್ನು ಕಂಟಿನ್ಯೂಷನ್ ಮಾಡಿ ಆಮೇಲೆ ಸರ್ ನನ್ನ ಹೆಸರು DV ರಮಣ್ ರಾವ್. ನಾನು ನಬಾರ್ಡ್ ಸಂಸ್ಥೆಯಲ್ಲಿ ಕರ್ನಾಟಕ, ಆಂಧ್ರ ಪ್ರದೇಶ, ಯಾವುದಾದ್ರೆ ನಮ್ಮ ಆರೋಗ್ಯ, ನಮ್ಮ ಬೆಳೆಗಳ ಆರೋಗ್ಯ, ನಮ್ಮ ಜಾನುವಾರುಗಳ ಆರೋಗ್ಯ ಏರುಪೇರಾಗುತ್ತೋ ಅದರ ಪರಿಣಾಮ ನಮ್ಮ ವೈಯಕ್ತಿಕ ಮತ್ತು ಕುಟುಂಬದ ಆರ್ಥಿಕ ಮತ್ತು ಸಾಮಾಜಿಕ ಸ್ವರೂಪದ ಮೇಲೆ ಬೀಳುತ್ತದೆ. ಅದು ಸಹಜ. ಆ ಕಾರಣ ನಾವು ಆರೋಗ್ಯವನ್ನು ಕಾಪಾಡುವುದು ಅತಿ ಮುಖ್ಯ. ಇದಕ್ಕೆ ಸರ್ಕಾರದ ವಿವಿಧ ಇಲಾಖೆಗಳು ಅಂದರೆ ಆರೋಗ್ಯ ಇಲಾಖೆ ಆಗಿರ್ಬೋದು, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಪಶುಪಾಲನೆ ಇಲಾಖೆ, ಮೀನುಗಾರಿಕೆ ಇಲಾಖೆ, ಇವಲ್ಲದೆ ಕೆಲವು ಸರ್ಕಾರೇತರ ಸಂಸ್ಥೆಗಳು ವಿವಿಧ ರೀತಿಯಲ್ಲಿ ಕೆಲಸ ಮಾಡುತ್ತಾ ಇವೆ. ಆದರೆ ಸದ್ಯಕ್ಕಿರುವ ವ್ಯವಸ್ಥೆಗಳಲ್ಲಿ ಏನೇನು ತೊಂದರೆಗಳಿವೆಯೋ ನಿಮಗೆ ಗೊತ್ತು. ಈ ಪರಿಸ್ಥಿತಿಯಲ್ಲಿ ನಾವು ಕಡಿಮೆ ಖರ್ಚದಲ್ಲಿ ಸ್ನೇಹಪರ, ಅನುಕೂಲಕರ, ಪ್ರಯೋಜನಕಾರಿ ಮತ್ತು ಸರಳವಾಗಿ ಉಪಯೋಗಿಸುವ ಬದಲಿ ವ್ಯವಸ್ಥೆಯನ್ನು ನೋಡಿಕೊಳ್ಳುವುದು ಸಹಜ. ಈ ಸಂದರ್ಭದಲ್ಲಿ ಪ್ರಕೃತಿ ಚಿಕಿತ್ಸದ ನಂತರ ಹೋಮಿಯೋಪತಿ ನಂಬರ್ 1 ನಂಬಲರ್ಹ ಬದಲಿ ವೈದ್ಯ ಪದ್ಧತಿ ಅಂತ ಹೇಳಬಹುದು. ಹೋಮಿಯೋಪತಿ ಚಿಕಿತ್ಸೆ ಬಗ್ಗೆ ನಿಮಗೆಲ್ಲರಿಗೂ ಎಷ್ಟು ಮಾಹಿತಿ ನನಗೆ ಗೊತ್ತಿಲ್ಲ. ಈ ವೈದ್ಯ ವಿಧಾನ ಇತ್ತೀಚೆಗೆ ಬಂದಿರುವ ಹೊಸ ವಿಧಾನ ಏನೂ ಅಲ್ಲ. ಈ ಹೋಮಿಯೋಪತಿ ಚಿಕಿತ್ಸಾ ವಿಧಾನವನ್ನು ಸುಮಾರು 230 ವರ್ಷಗಳ ಹಿಂದೆ ಡಾಕ್ಟರ್ ಸ್ಯಾಮ್ಯುಯಲ್ ಹೆರ್ಮನ್ ಎಂಬ ಒಬ್ಬ ಜರ್ಮನಿ ಅಲೋಪತಿ ವೈದ್ಯರು ಕಂಡುಹಿಡಿದಿದ್ದರು. ಅವರು ಮೊದಲು ಈ ಪದ್ಧತಿಯನ್ನು ಮನುಷ್ಯರಿಗೋಸ್ಕರ ಆವಿಷ್ಕಾರ ಮಾಡಿದ್ದರು. ಈ ಹೋಮಿಯೋಪತಿ ವೈದ್ಯ ವಿಧಾನವನ್ನು ನಾವು ಎಲ್ಲ ಜೀವಿಗಳಿಗೂ ಅಂದರೆ ಮನುಷ್ಯರು, ಬೆಳೆಗಳಿಗೂ, ಎಲ್ಲ ಪ್ರಾಣಿಗಳಿಗೂ ಯಶಸ್ವಿಯಾಗಿ ಉಪಯೋಗಿಸಬಹುದು. ಈ ವೈದ್ಯ ವಿಧಾನದಲ್ಲಿರುವ ಅನುಕೂಲಗಳು ಏನಿದೆ ನೋಡೋಣ. ಇದರಲ್ಲಿ ಅಡ್ಡ ಪರಿಣಾಮಗಳು ಏನೂ ಇರಲ್ಲ, ಅಂದರೆ ಸೈಡ್ ಎಫೆಕ್ಟ್ಸ್ ಏನೂ ಇರಲ್ಲ. ನಿರಪಾಯಕಾರಿ, ಮಿತ ವ್ಯವಕಾರಿ, ಖರ್ಚು ತುಂಬ ಕಡಿಮೆ ಇದರಲ್ಲಿ, ವಿಷಕಾರಿ ಅಲ್ಲ, ಉಪಯೋಗಿಸುವ ವಿಧಾನ ತುಂಬ ಸರಳ. ಈ ಪದ್ಧತಿಯಿಂದ ರೋಗ ನಿವಾರಣೆ ಶೀಘ್ರವಾಗಿ ಮತ್ತು ಶಾಶ್ವತವಾಗಿ ಆಗುತ್ತದೆ. ಈ ಹೋಮಿಯೋಪತಿ ಔಷಧಿಗಳನ್ನು ನಮ್ಮ ಬೆಳೆಗಳಲ್ಲಿ, ಜಾನುವಾರುಗಳಲ್ಲಿ ಉಪಯೋಗಿಸಿದರೆ ಅದರ ಪರಿಣಾಮ ಏನಾಗುತ್ತೆ ನೋಡೋಣ. ಮೊದಲು ಹಾಲು
ಹಾಲಿ ಇರುವ ರೋಗಗಳು ಏನೇನು ಇದ್ದರೆ ಅದು ಕಡಿಮೆ ಆಗುತ್ತದೆ. ಭವಿಷ್ಯದಲ್ಲಿ ರೋಗಗಳು ಬರುವ ಸಾಧ್ಯತೆ ತುಂಬಾ ಕಡಿಮೆ ಆಗುತ್ತದೆ. ಇಳುವರಿ ಹೆಚ್ಚಾಗುವ ಸಾಧ್ಯತೆ ಇದೆ. ಗುಣಾತ್ಮಕ ಉತ್ಪನ್ನ ಬರುತ್ತೆ. ಅಡ್ಡ ಪರಿಣಾಮಗಳು ಇರಲ್ಲ. ಕೀಟನಾಶಕ ಶೇಷ ಇರಲ್ಲ. ಖರ್ಚು ಕಡಿಮೆ ಆಗುತ್ತದೆ. ಆದಾಯ ಹೆಚ್ಚಾಗುತ್ತದೆ. ನಿಮ್ಮ ಉತ್ಪಾದನೆಯಿಂದ ಜನರ ಆರೋಗ್ಯದಲ್ಲಿನೂ ಸುಧಾರಣೆ ಆಗುತ್ತದೆ. ಬಿಜಾಪುರದಲ್ಲಿ ಈ ಹೋಮಿಯೋಪತಿ ಔಷಧಿಗಳನ್ನು ನಾವು ತೊಗರಿ, ಕಡಲೆ, ಸೂರ್ಯಕಾಂತಿ, ಜೋಳ, ಮೆಕ್ಕೆಜೋಳ, ಸಜ್ಜೆ, ಕಬ್ಬು ಮುಂತಾದ ಕೃಷಿ ಬೆಳೆಗಳ ಮೇಲೆ, ನಿಂಬು, ದಾಳಿಂಬು ಮತ್ತು ದ್ರಾಕ್ಷೆ ಅಂತ ತೋಟಗಾರಿಕೆ ಬೆಳೆಗಳ ಮೇಲೆ, ಇದು ಅಲ್ಲದೆ ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆಗಳನ್ನು ಇದನ್ನು ಉಪಯೋಗಿಸಬಹುದು. ಮಿತ್ರರೇ, ನಿಮ್ಮ ಬೆಳೆಗಳಲ್ಲಿ, ಜಾನುವಾರುಗಳಲ್ಲಿ ರೋಗಗಳ ತೊಂದರೆ ಇದ್ದರೆ, ರೋಗಗಳ ನಿವಾರಣೆಗೆ ಖರ್ಚು ಹೆಚ್ಚಾಗುತ್ತಾ ಇದ್ದರೆ, ಅದರಿಂದ ಆದಾಯ ಕಡಿಮೆ ಆಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಆಶಾಜನಕವಾಗಿ ಇಲ್ಲದರೆ, ರೋಗ ಕಡಿಮೆ ಮಾಡುವುದಕ್ಕೆ, ರೋಗಗಳು ಬರದಾಗಿ ಮಾಡುವುದಕ್ಕೆ, ಇಳುವರಿ ಹೆಚ್ಚು ಮಾಡುವುದಕ್ಕೆ ಹೋಮಿಯೋಪತಿ ಔಷಧಗಳನ್ನು ಉಪಯೋಗಿಸಲು ನೀವು ಪ್ರಯತ್ನಿಸಬಹುದು. ಈ ಹೋಮಿಯೋಪತಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಇದರಲ್ಲಿ ಒತ್ತಾಯವೇನೂ ಇಲ್ಲ. ನೀವೆಲ್ಲರೂ ತಕ್ಷಣವೇ ಹೋಮಿಯೋಪತಿ ಪದ್ಧತಿಗೆ ಸಂಪೂರ್ಣವಾಗಿ ಕೂಡಲೇ ಬದಲಾಯಿಸಿ ಅಂತ ಹೇಳುವುದಿಲ್ಲ. ಮೊದಲು ಸ್ವಲ್ಪ ಪ್ರಮಾಣದಲ್ಲಿ ಪ್ರಾರಂಭಿಸಿ, ನೀವು ಸಕಾರಾತ್ಮಕ ಫಲಿತಾಂಶಗಳು ಕಂಡು ಬಂದರೆ ಆವಾಗ ಈ ಹೋಮಿಯೋಪತಿಯನ್ನು ಹಂತ ಹಂತವಾಗಿ ಹೆಚ್ಚು ಮಾಡಬಹುದು. ಈ ಹೋಮಿಯೋಪತಿಯಲ್ಲಿ ನನಗೆ 30 ವರ್ಷ ಅನುಭವ ಇರೋ ಕಾರಣ ಈ ಪದ್ಧತಿ ನಿಮಗೆಲ್ಲರಿಗೂ ಸಹಾಯಕಾರಿ ಆಗುತ್ತದೆ ಅಂತ ನನ್ನ ಪೂರ್ಣ ವಿಶ್ವಾಸ. ನಿಮಗೆ ಈ ವಿಧಾನದಲ್ಲಿ ಆಸಕ್ತಿ ಇದ್ದರೆ ನಿಮಗೆ ಸಂಪೂರ್ಣ ಸಹಕಾರ ನೀಡಲು ನಾನು ಯಾವಾಗಲೂ ಸಿದ್ಧವಾಗಿದ್ದೇನೆ. ಈ ವಿಡಿಯೋ ಸಂದೇಶವನ್ನು ಶ್ರೀ ಗಿರೀಶ್ ಭದ್ರಗೊಂಡ ಅವರ ಮೂಲಕ ನಿಮಗೆ ತಲುಪುತ್ತಿದ್ದೇನೆ. ಶ್ರೀ ಗಿರೀಶ್ ಭದ್ರಗೊಂಡ ಅವರು ಕಳೆದ 12 ವರ್ಷಗಳಿಂದ ನನಗೆ ಗೊತ್ತಾದ ಕಾರಣ ನಮ್ಮ ನೆಬಾರ್ಡ್ ವತಿಯಿಂದ ಕೆಲವು ಯೋಜನೆಗಳನ್ನು ಅವರ ಮುಖಾಂತರ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ ಕಾರಣ ಮತ್ತು ಅವರಿಗೆ ರೈತರ ಬಗ್ಗೆ ಹೆಚ್ಚು ಕಾಳಜಿ ಇರುವ ಕಾರಣ ಈ ಹೋಮಿಯೋಪತಿ ವೈದ್ಯ ವಿಧಾನವನ್ನು ಅವರ ಮುಖಾಂತರ ನಿಮ್ಮ ಪ್ರಯೋಜನಕ್ಕಾಗಿ ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಶ್ರೀ ಗಿರೀಶ್ ಭದ್ರಗೊಂಡ ಅವರು 3 ವರ್ಷಗಳ ಕೆಳಗೆ ಒಂದು ಸರ್ಕಾರೇತರ ಸಂಸ್ಥೆ NGO ಯನ್ನು ಸ್ಥಾಪನೆ ಮಾಡಿದ್ದಾರೆ. ಅದರ ಹೆಸರು KPASS ಅಂದರೆ ಕಿಸಾನ್ ಪ್ರೆಸಿಷನ್ ಅಗ್ರಿಕಲ್ಚರ್ ಸೇವಾ ಸಂಸ್ಥೆ. ಸರ್ ಮಾಹಿತಿ ಕೊಡ್ತಾ ಇದ್ದಾರೆ. ನಬಾರ್ಡಲ್ಲಿ ಯಾವ ರೀತಿ ಸ್ಕೀಮ್ಗಳು ಯಾವ್ಯಾವ. नमस्ते। नाबार्ड में अभी बीजापुर में मैक्सिमम मेरे पास जो प्रोजेक्ट्स आते हैं वो डेयरी, पोल्ट्री और कुरी साकाने के उसके रिलेटेड है। अभी लास्ट ईयर से ये नाबार्ड का जो बड़ा स्कीम था जिसको हम नेशनल लाइफ स्टॉक मिशन बोलते थे, ये नेशनल लाइफ स्टॉक मिशन आपके डिपार्टमेंट के पास चला गया है अभी स्कीम। तो सारे फार्मर्स को अभी ये सिंपली पता नहीं है, तो अभी ये स्कीम चालू है। तो इस नेशनल लाइफ स्टॉक मिशन में अभी अराउंड 50% सब्सिडी है और बीजापुर से कोई एप्लीकेशन जा नहीं है। तो आप लोग अपने फ्रेंड्स वगैरह जो भी है उनसे अवेयरनेस करिए। अपने गोल गवर्नमेंट के पीछे अपने डिप्टी डायरेक्टर बैठते हैं एनिमल हस्बेंड्री के शिकारखाना के पास, उनके पास आपके एप्लीकेशन फॉर्म रहते हैं। प्रोसीजर सिंपल है, नॉन करप्ट प्रोसीजर है। इसमें आपको फॉर्म बनाना है, आपका प्रोजेक्ट लेके बैंक के पास जाना है। बैंक के पास आपका जो भी मतलब लोन है वो लोन एप्लीकेशन वहाँ पे सबमिट करना है। आपका लोन जैसे अप्लाइड होता है, अप्रोच होता है, सैंक्शन होता है, बैंक वाला ही सब्सिडी के लिए अप्लाई करता है। डिपार्टमेंट के पास कोई काम नहीं है, डिपार्टमेंट के पास भी फॉर्म कलेक्ट करना काम है। अभी उसको भी निकाल के ऑनलाइन भी ऑप्शन दीजिए। अगर आपको डिपार्टमेंट नहीं जाना है तो आप ऑनलाइन में एप्लीकेशन डाल सकते हैं। तो अभी ये स्कीम फिर से 1 अप्रैल से स्टार्ट हो गई है, पूरे साल के लिए चलेगी। किस चीज़ का इसमें पोल्ट्री आता है, दोनों आता है पोल्ट्री। इसमें बॉयलर भी आता है, एक भी आता है आपका, दोनों पोल्ट्री आता है। डेयरी आता है इसमें और गोटरी आता है। गोट में भी दोनों आता है, ओपन भी आता है आपका, स्टॉल फीडिंग चाहिए स्टॉल फीडिंग भी आता है। ये चारों प्रोजेक्ट इसमें कवर हो गया है। अभी यहाँ पे बीजापुर में आपको प्रोजेक्ट वगैरह बनाने के लिए हेल्प अभी तो अवेलेबल नहीं है। कुछ CS लोग बनाते हैं बट वो सैंक्शन नहीं हो रहा है। तो बागलकोट में एक मूर्ति सर करके है, मैं इनके पास नंबर देता हूँ, मूर्ति सर का नंबर दीजिए। जिनको भी उसमें प्रोजेक्ट डालना है उसमें प्रोजेक्ट डाल सकते हैं।
प्रोजेक्ट में ध्यान रखिए कि आप सारे कंपोनेंट कवर कर रहे हैं। आपके एनिमल कवर होने चाहिए, आपका शेड कवर हो रहा है, मशीनरी वगैरह चाहिए वो कवर हो रहा है, आपको फीड वगैरह चाहिए वो कवर हो रहा है, एनिमल का इंश्योरेंस चाहिए वो कवर हो रहा है, सब मिला के प्रोजेक्ट बनाएंगे हम सर। ನಮಸ್ಕಾರ ಸರ್, ನನ್ನ ಹೆಸರು ಬಸವನಗೌಡ ಅಂತ. ನಾವು ಗಿರೀಶನ್ ಊರವರೇ ಅಂತಲೇ ನಮ್ಗೆ ಪರಿಚಯ ಆಗಿದೆ. ನಮ್ಗೆ ಅವ್ರ ಪರಿಚಯ ಇದ್ದಿದ್ದು, ನಮ್ಮ ಊರು ದೊಡ್ಡೂರ, ನಾವು ಮೊದಲು ನೌಕರಿ ಮಾಡ್ತಿದ್ದೆವು. ಈಗ ಬಿಟ್ಟು ರಿಟೈರ್ ಆಗಿಂದ ಊರಿಗೆ ಹೋಗಿ ಮತ್ತು ಒಕ್ಕಲ್ತನ ಎಂಥಲ್ಲ ಹಿರಿಯರು ಮಾಡಿದ ಅಸ್ಥಿರದ ಮಾಡ್ಕೊತ ಆಸಕ್ತಿಯಿಂದ ಮಾಡಿದೆವು. ಈಗ ಇಲ್ಲಿವರೆಗೆ ಏನಿಲ್ಲ, ಹೋಮಿಯೋಪತಿ ಬಗ್ಗೆ ನನಗೇನು 0% ಮಾಹಿತಿ ಇತ್ತು. ಈಗ ಸಂಕ್ಷಿಪ್ತವಾದ ಮಾಹಿತಿ, ಅದರಿಂದ ಏನೇನು ತಿಳ್ಕೋಬೇಕು ಅನ್ನುವಂಥ ಮುಂದಿನ ಮಾಹಿತಿನೂ ನಮ್ಗೆ ಲಭ್ಯ ಆಯಿತು. ಅದಕ್ಕೆ ಇನ್ನೂ ಇವರು ಅರ್ಜುನ್ ಹೆಚ್ಚಿನ ಮಾಹಿತಿ ಕೊಟ್ಟರು, ಅದು ಒಂದಾಯಿತು. ಈಗ ನಮ್ಮ ಭದ್ರಗೌಡ ಸರ್ ಈ ಕಾರ್ಯಕ್ರಮ ಆಯೋಜನೆ ಮಾಡಿ ನಮ್ಗೆ ಆ ಹೋಮಿಯೋಪತಿ ಅಂದ್ರೇನು, ಅದರದ ಲಾಭಗಳೇನು, ಎಷ್ಟು ಕಡಿಮೆ ಖರ್ಚಿನಿಂದ ಎಷ್ಟು ಹೆಚ್ಚು ಆದಾಯ, ಹೆಚ್ಚು ಸ್ಯಾಟಿಸ್ಫ್ಯಾಕ್ಟ್ರಿ ಆರೋಗ್ಯವಾಗಿ ಮತ್ತು ಸಾಮಾಜಿಕ ಆರೋಗ್ಯ ಇದೆಲ್ಲ ಆರೋಗ್ಯ ಬರುವಂಥ ಇದು ಐತಿ. ಕಡಿಮೆ ವೆಚ್ಚ ಇದರಿಂದ ಹೆಚ್ಚು ಆದಾಯ ಬರುವಂಥ ಮೇನ್ ಫಂಡಮೆಂಟಲ್. ಮತ್ತು ಇದ್ರ ಬಗ್ಗೆ ನಮ್ಗೆ ಮಾಹಿತಿ ಇದ್ದಿದ್ದಿಲ್ಲ. ಇನ್ನೂ ಇದನ್ನು ಸ್ಫೂರ್ತಿದಾಯಕವಾಗಿ ನಾವು ಅಳವಡಿಸ್ಕೊಳ್ಳೋಕೆ ಮತ್ತು ನಮ್ಮ ಭಾಗದ ಜನರಿಗೆ ಹೇಳೋಕ್ಕೂ ತಿಳಿಸಿ ಹೇಳೋಕ್ಕೂ ನಮ್ಗೆ ಅನುಕೂಲ ಮಾಡಿಕೊಟ್ರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜೀವನ್ ಗಣಪತಿ ವರೆ ಅಂತೇಳಿ, ನಾವು ಇಲ್ಲಿ ಬಿಜಾಪುರ. ನಾನು ಇನ್ನೂ ಸಹ ಜಾಬ್ ಮಾಡ್ತಿದ್ದೆ ಪ್ರೈವೇಟಲ್ಲಿ. ಸರ್ ಹೇಳ್ದಂಗೆ ನಮ್ಗೆ ಸ್ವಲ್ಪ ಹಿರಿಯರ ಆಸ್ತಿ ಇರೋದ್ರಿಂದ ಅದಾಗ ಸ್ವಲ್ಪ ಏನು ಡೆವಲಪ್ಮೆಂಟ್ ಮಾಡಬೇಕು. ಆಮೇಲೆ ನಾವು ಇದ್ದು ಮಂದಿಗೆ ಹೇಳ್ತಿದ್ದೀವಿ ಒಕ್ಕಲ್ತನದಾಗ ಉದ್ಯೋಗ ಅನುಕೂಲ ಇದ್ರೆ ಅದನ್ನ ಈಗ ನಾ ಮಾಡ್ಕೊಂತೀನಿ. ಸೊ ಈಗ ಹೊಸ ರೈತ ಈಗ ಒಂದು ವರ್ಷ ಆಯ್ತು ಜಸ್ಟ್ ನಾವು ಎಂಟ್ರಿ ಆಗಿ. ಮೊದಲಿಂದ ಮಾಡ್ತಿದ್ವಿ, ಬಟ್ ನಾವು ಜಾಬ್ ಮಾಡೋದ್ರಿಂದ ಬಿಟ್ಟು ಹೋಗಿದ್ವಿ, ಮತ್ತೆ ಬಂದ್ವಿ. ಇನ್ನೊಂದು ಈಗ ಕೃಷಿ ತರಬೇತಿ ಕೇಂದ್ರ ಒಂದು ವರ್ಷದಿಂದ ಪರಿಚಯ ಸರ್. ಅವಾಗಿಂದ ನಾವು ಹೊಸ ಎಂಟ್ರಿ ಮಾಡೋದು ಬಸ್ ಸರ್. ನಾವು ಭಾಳ ಅವಾಗ ಪುನಃ ಮಾತಾಡ್ತಾರೆ, ಟ್ರೈನಿಂಗ್ ಭೇಟಿಯಾಗ್ತಿರ್ತೀವಿ. ಈಗ ಈ ಕಾರ್ಯಕ್ರಮಗಳು ನಬಾರ್ಡ್ದಿಂದ ಆಯಿತು, ಸಾಕಷ್ಟು ಅವಸರ ಹೇಳಿದ್ವಿ, ಫಂಡಿಂಗ್ ಅದಾವ, ಹೆಲ್ಪ್ ಮಾಡ್ಕೊಡಿ ತಕ್ಷಣ. ಆ ಥರ ಎಲ್ಲರೂ ಒಂದು ಏನಾದ್ರು ಮಾಡ್ಬೇಕಂತಿರ್ತದೆ, ಸೋರ್ಸ್ ತರಂಗಿಲ್ಲ. ಆ ಸೋರ್ಸನ್ನು ಕೊಡ್ಲಿಕ್ಕೆ ಸಾಕಷ್ಟು ಸಂಸ್ಥೆಗಳದಾವ. ಅದೆಲ್ಲ ಯೂಸ್ ಮಾಡಿಕೊಂಡು ನಾವು ಹೊಸ ಮಾಡ್ಕೋಬೇಕು. ಈಗ ಮೊದಲಿಗೆಲ್ಲ ಹಳಿ ಪದ್ಧತಿಯಿಂದ ಮಾಡ್ತಿದ್ವಿ, ಅವಾಗ ಲಾಭ ಆಗ್ತಿರ್ಲಿಲ್ಲ. ಈಗ ಹೊಸ ಪದ್ಧತಿಗಳದಾವ. ನಾವು ಬರೀ ಹಳಿ ಪದ್ಧತಿಯಿಂದ ಖರ್ಚು ಜಾಸ್ತಿ ಆಗಿತ್ತು. ಈಗ ಖರ್ಚು ಕಡಿಮೆ ಮಾಡಿಕೊಂಡು ಉತ್ಪನ್ನ ಮಾಡ್ಕೊಳ್ಳೋದು. ನಮ್ಮ ರೈತರ ಉತ್ಪನ್ನ ಡಬಲ್ ಮಾಡೋದಂದ್ರೆ ಬೆಲೆ ಇವತ್ತಿದ್ದ ಬೆಲೆ 2 ಪಟ್ಟು ಮಾಡೋದಲ್ಲ. ಅದಕ್ಕೆ ಸಪೋರ್ಟ್ ಮತ್ತೇನು ಮಾಡ್ಬೇಕಾಗ್ತದೆ, ಏನು ಮಾಡ್ಸಕ್ಕಿದೆ ನಾವೆಲ್ಲ ಇನ್ನೆಲ್ಲ ತಿಳ್ಕೊಂಡು ಮಾಡಿದ್ರೆ ಆಟೋಮೆಟಿಕ್ಲಿ ರೈತರಿಗೆ ಡಬಲ್ ಆಗ್ತದೆ. ನಾವು ಫಸ್ಟಿಗೆ ನಾನು ಕಾಲೇಜ್ ಮುಗಿಸ್ಕೊಂಡು ಜಾಬ್ ಹೋಗ್ಬೇಕಾರೆ ನಮ್ಮಪ್ಪ ಹೇಳ್ದ ಏನಂದ್ರೆ, ಮೊದಲಿನ ಅವ್ರು ರೊಕ್ಕ ತಗೋತಿದ್ವಿ ಅವ್ರಿಂದ. ರೊಕ್ಕ ನೀವು ತೊಗೊಳ್ಬಿಟ್ರೆ ಒಂದು ನನಗೆ ಪಗಾರ ಬಿಟ್ಟಂಗೆ. ಹಂಗೆ ಇದು ಕೃಷಿ ಕೂಡ ಅಂದರೆ ನಾವು ಮೊದಲಿಗೆ ಖರ್ಚುಗಳು ಕಡಿಮೆ ಮಾಡ್ಕೊಂಡು ಅಂದ್ರೆ ಅದನ್ನು ನಮ್ಮದು ಉತ್ಪನ್ನ ಅಂತ ನಿಟ್ಟಿನೊಳಗೆ ಇವೆಲ್ಲ ಕಾರ್ಯಕ್ರಮಗಳದಾವ. ಎಲ್ಲ ರೈತರು ನಾವು ಅಷ್ಟೇ ಅಲ್ಲ, ನಮ್ಮ ನೋಡ್ಕೊಂಡು ನಮ್ಮ ಪಕ್ಕದವ್ರ ಸಹ ಹೇಳ್ಕೊಂಡು ಎಲ್ಲರೂ ಕೂಡ ನಮ್ಮ ಜೊತೆ ಕರ್ಕೊಂಡು ಹೋಗಿ ಮಾಡೋಣ. ಥ್ಯಾಂಕ್ಸ್, ಧನ್ಯವಾದ. ನನ್ನ ಹೆಸರು ಮುತ್ತಯ್ಯ ಅಂದರೆ ಪ್ರಧಾನ ತಾಲೂಕು ಬಾಗಲಕೋಟೆ. ಈಗ ಹೊಸದಾಗಿ ನಾನು ಭೂಮಿ ಖರೀದಿ ಮಾಡಿದೆ 2021ರಲ್ಲಿ. ಹಾಗಾಗಿ ಈ ಮೊದಲು ನಾನು ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಕೆಲಸ ಮಾಡ್ತಿದ್ದೆ. ಪೆನ್ಷನ್ ಆಗಿದ್ದೆ. ಹೊಲ ತಗೊಂಡು ಹೊಲದಲ್ಲಿ ಒಂದು ಏನೋ ಹೊಸದನ್ನು ಕಂಡು ಮಾಡಬೇಕು ಅಂಥೇಳಿ ನಾವು ಮೊದಲಾಗಿದ್ದ ರೈತರಲ್ಲ, ಈಗ ರೈತರು ಲೇಬರ್ಸ್ ಮೇಲೆ ಕೆಲಸ ಮಾಡಬೇಕಾಗಿದೆ. ಹಾಗಾಗಿ ನಮ್ಮ ಹಳೆಯ ಮುಖಾಂತರ ನಮ್ಮ ಇವರು ಸರ್ ಬಿಟ್ಟೆ ಪರಿಚಯ ಆಗಿದ್ದು, ನಮ್ಮ ಹಳೆಯ ಒಂದು ಅಡಿಟರ್ ಅವರಿಂದ ನಮ್ಮ ಗಿರೀಶ್ ಅವರು ಪರಿಚಯ ಆಗಿ ಇವತ್ತಿನ ಈ ಕಾರ್ಯಕ್ರಮ ಬಂದಾಗೈತಿ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಹಾಗೂ ನಮ್ಮ ಭದ್ರಗೌಡವರ ಈ ಒಂದು ಸಂಯುಕ್ತ ಆಶ್ರಯದಲ್ಲಿ ನಡೆದ ಈ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಹೊಸದನ್ನು ಏನಾದರೂ ಕಡಿಮೆ ಲೇಬರ್ಲಿಂದ ಭೂಮಿಯೊಳಗೆ ಒಂದು ಆರ್ಗ್ಯಾನಿಕ್ ಉಪಯೋಗ ಮಾಡಿ, ಸೌರಶಕ್ತಿಯಿಂದ ಇಂಥ ಮಟೀರಿಯಲ್ಸ್ ಉಪಯೋಗ ಮಾಡಿ ಏನಾದರೂ ಇಲ್ಲಿ ಒಂದು ಹೊಸತನದನ್ನು ಕಂಡುಕೋಬೇಕು. ಆ ಮಟೀರಿಯಲ್ಸ್ನಿಂದ ಪರಿಚಯ ಮಾಡಿಕೊಂಡು ನಾವು ಹೊಸದನ್ನು ಕಂಡುಕೋಬೇಕು. ಉತ್ತಮವಾದ ಉತ್ಪನ್ನಗಳನ್ನು ಬೆಳೆದು ನಾವು ಸಮಾಜಕ್ಕೂ ಹಾಗೂ ನಮ್ಮ ಮನೆತನಕ್ಕೂ ಒಳ್ಳೆಯ ಒಂದು ಉಪಕಾರಿ ಉತ್ಪನ್ನಗಳನ್ನು ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಾಗಾರದಲ್ಲಿ ಪಾಲ್ಗೊಂಡಾಗೈತಿ. ಇಲ್ಲಿ ನಾವು ಪಾಲ್ಗೊಂಡದಕ್ಕಾಗಿ ತಮ್ಮೆಲ್ಲರ ಅನುಭವಗಳನ್ನು ಹಂಚಿಕೊಂಡದಕ್ಕಾಗಿ ನಾವು ಇಲ್ಲಿ ಪಾಲ್ಗೊಂಡಕ್ಕೆ ನಮ್ಗೆ ಭಾಳ ಖುಷಿಯಾಗುತ್ತೆ. ತಮ್ಮೆಲ್ಲರಿಗೂ ನಾನು
ಸಂಧಿಕೆ ಅಂತ ಬಸವನಬಾಗೇವಾಡಿ ತಾಲೂಕು ಹುಕ್ಲಿ ಗ್ರಾಮದಿಂದ ಬಂದಿದ್ದು. ಇವತ್ತು ಗಿರೀಶಣ್ಣ ಬಗ್ಗೆ ಹೇಳ್ಬೇಕು, ಹೋಮಿಯೋಪತಿ ಬಗ್ಗೆ ಹೇಳ್ಬೇಕಂದ್ರೆ, ಯಾಕಂದ್ರೆ ಇವತ್ತು ನಮ್ಮ ಗಿರೀಶಣ್ಣರು ಇದ್ರ ಬಗ್ಗೆ ಮಿಡಿಲಾತಾರೆ. ಇವತ್ತು ನಾವು ರಾಸಾಯನಿಕ ಹಾಕಿ ಎಲ್ಲ ಹಿರಿಯರು ನೋಡ್ರಿ ಏನು ಹೇಳ್ತಾರಂದ್ರೆ ನನ್ನ ಮೊಳಕೈ ಹಿಡ್ದೈತಿ, ನನ್ನ ಮೊಳಕಾಲು ಹಿಡ್ದೈತಿ. ಅದು ರಾಸಾಯನಿಕ ತಿಂದು ಇವತ್ತು ಎಲ್ಲ ನಮ್ಮ ಹಿರಿಯರ ನಮ್ಮ ಆವೇಶ ಕಮ್ಮಿ ಆಗತೈತಿ. ಈಗ ನಮ್ಮ ಭೂಮಿನ ಹೋಮಿಯೋಪತಿಯಿಂದ ಒಂದು ಇದನ್ನು ಮಾಡಿ ಇವತ್ತು ಹೋಮಿಯೋಪತಿ ಬಳಸಿ ನಮ್ಮ ಆರೋಗ್ಯ ದೃಷ್ಟಿಯಿಂದಲೇ ನಾವು ಹೋಮಿಯೋಪತಿ ಈಗ ಸಾವಯವ ಮಾಡಿ ನಾವು ಹೆಚ್ಚಿನ ಆರೋಗ್ಯ ಒಳ್ಳೇದು ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಈ ಹೋಮಿಯೋಪತಿ ಒಂದು ಒಳ್ಳೆಯ ಇದು ಅಂತ ಹೇಳಿ ಅನಿಸ್ತೈತಿ. ಈಗ ಗಿರೀಶಣ್ಣರು ಯಾಕೆ ಇವತ್ತು ನಮ್ಮ ಕೃಷಿ ಇಲಾಖೆಯವ್ರು ಎಷ್ಟೋ ದುಡ್ಡು ಖರ್ಚು ಮಾಡಿ ಇದು ಮಾಡ್ಲತ್ತಾರ. ಅವ್ರು ಯಾಕಂದ್ರೆ ಒಂದು ನೌಕರಿಸ್ತರದಾರ ಅವ್ರು ಮಾಡ್ಬೇಕಾಗೈತಿ ಮಾಡ್ಲತ್ತಾರ. ಇವತ್ತು ಗಿರೀಶಣ್ಣರು ಏನೂ ಇಲ್ಲ, ಅವ್ರದ್ದೊಂದು ಸ್ವಂತ ಆಫೀಸ್ ತೊಗೊಂಡು ನಮ್ಮ ರೈತರಿಗಾಗಿ ಇವತ್ತು ಇವೆಲ್ಲ ನಬಾರ್ಡ್ದವ್ರನ್ನ ಕರ್ಸೋದು, ನಮ್ಮ ರೈತರನ್ನ ಕರ್ಸೋದು, ಈಗ ಜನರಿಗೆ ತಿಳುವಳಿಕೆಯನ್ನ ಮೂಡಿಸ್ಲಾತಾರಂದ್ರೆ ನಾವು ಅವ್ರಿಗೆ ಹೆಮ್ಮೆ ಪಡ್ಬೇಕು. ಇವತ್ತು ಅವರೊಂದು ಹಳ್ಳಿಯಿಂದ ಬಂದು ನಮ್ಮ ಜಿಲ್ಲಾ ವೈಜ್ನಾಗ ಇವತ್ತು ನಮ್ಮ ರೈತರಿಗೆ ಒಂದು ಈ ಹೋಮಿಯೋಪತಿ ಬಗ್ಗೆ ಆಗಲಿ ತಂತ್ರಜ್ಞಾನದ ಬಗ್ಗೆ ಆಗಲಿ ಅರಿವು ಮೂಡಿಸಿ ನಮ್ಮ ಜನರಿಗೆ ತಪ್ಪು ದಾರಿಯಲ್ಲಿ ಹೋಗ್ಬೇಡ್ರಿ, ಒಂದು ಒಳ್ಳೆ ದಾರಿಗೆ ಬರ್ರಿ ಅನ್ನೋ ಉದ್ದೇಶ ಅವ್ರದ್ದಲ್ಲ. ಅದಕ್ಕೆ ನಾವು ಕೃತಜ್ಞತೆ ಹೇಳ್ಬೇಕು ನಾವು. ಯಾಕಂದ್ರೆ ಗಿರೀಶಣ್ಣವ್ರು ಮಾಡುವಂಥ ಕೆಲಸ ಎಲ್ಲರಿಗೂ ನಿಗುವುದಿಲ್ಲ. ಈಗ ನಾವು ರೈತರು, ಅವರು ರೈತರು, ಒಬ್ಬ ರೈತನ ಕರ್ಕೊಂಡ್ಬರ್ಬೇಕಾದ್ರೆ ಇವತ್ತು ನಮ್ಗೆ ವಾಜ್ಯ ಆಗ್ತೈತಿ. ಇವತ್ತು 100 ಮಂದಿ ರೈತರನ್ನ ಕರೆಸಿ ಅವ್ರು ತಿಳುವಳಿಕೆ ಹೇಳತ್ತಾರಂದ್ರೆ ದೇವ್ರ ಈ ಥರ ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ಇಂಥ ಅವಕಾಶಗಳನ್ನು ಕೊಡಲಿ, ಒಳ್ಳೆ ಆರೋಗ್ಯ ಅವ್ರಿಗೆ ಐಶ್ವರ್ಯ ಕೊಟ್ಟೊಂದು ಇದೇ ಥರ ನಮ್ಮ ರೈತರಿಗೆ ಹೆಲ್ಪ್ ಮಾಡಲಿ ಅನ್ನೋ ಉದ್ದೇಶದಿಂದ ನಾನು ಅವ್ರಿಗೆ ಕೃತಜ್ಞತೆ ಹೇಳ್ತೀನಿ. ಯಾಕಂದ್ರೆ ಜನರು ಒಬ್ರದ್ದು ಕಸ್ಕೊಂಡು ಒಬ್ಬರು ತಿದ್ದಿರೋಂಥ ಮನೋಭಾವ ಜಾಸ್ತಿ ಇದ್ದಾರ. ತಪ್ಪು ತಿಳ್ಕೊಬೇಡ್ರಿ. ಅವ್ರಂತಲ್ಲಿ ಇದ್ದಿದ್ದನ್ನ ಇನ್ನೊಬ್ರಿಗೆ ದಾನ ಮಾಡ್ಲತ್ತಾರ. ಗಿರೀಶಣ್ಣರು ಅವ್ರಂತಲ್ಲಿ ಇರುವಂಥ ಬುದ್ಧಿಶಕ್ತಿಯನ್ನ ಇನ್ನೊಬ್ಬರಿಗೆ ದಾನ ಮಾಡ್ಲತ್ತಾರಂದ್ರೆ ಅದು ಒಂದು ಒಳ್ಳೆಯ ನಮ್ಮ ಇದು ಅನ್ನಿಸ್ತೈತಿ, ಭಾಗ್ಯ ಅನ್ನಿಸ್ತೈತಿ. ಯಾರಂತೇಳಿ ಇಂಥ ಮನೋಭಾವಗಳು ಬರೋದಿಲ್ರಿ ಗಿರೀಶಣ್ಣರಂತೇಳಿ ಇರೋದು. ನಾವು ಅವರು ಭಾಳ ದಿನದೇವಿ, ನಾವು ರೈತರದೇವಿ. ನಾವು ಇನ್ನೊಬ್ರಿಗೆ ಹೆಲ್ಪ್ ಮಾಡ್ಬೇಕಾದ್ರೆ ನಮ್ಮ ಸಮಯನ ಬಿಟ್ಟು ಮಾಡೋದಲ್ಲ, ಅವ್ರ ಸಮಯನ ಕೊಟ್ಟು ಇನ್ನೊಬ್ರಿಗೆ ಹೆಲ್ಪ್ ಮಾಡ್ಲತ್ತಾರ. ಅದು ಒಳ್ಳೆ ರೀತಿ ದೇವರು ಇದೇ ಥರ ಮುಂದುವರ್ಸ್ಲಿ ಅಂತ ಹೇಳಿ ನನ್ನ ಹೆಸರು ರೋಹನ್ ಅಂತ. ನಾನು ಬಿ ಮೆಕ್ಯಾನಿಕಲ್ ಗ್ರ್ಯಾಜುಯೇಟು. ಸೊ ನಾನು ಮೊದಲು ಇಂಟ್ರೊಡ್ಯೂಸ್ ಆಗಿದ್ದು ಸರ್ಗೆ ಹಿಂಗೆ ಇಂಟರ್ನ್ಶಿಪ್ಗೆ ಅಂತ ಬಂದಿದ್ದೆ. ಇಂಟರ್ನ್ಶಿಪ್ಪಲ್ಲಿ ನಾವು ಏನು ಪ್ರಾಜೆಕ್ಟ್ಸ್ ಏನಿದೆ ಅಂತ ನೋಡಿದಾಗ ನಿಪ್ಪಿಂಗ್ ಮೆಷಿನು, ಬೋರ್ದು ಮೆಷಿನು ಮತ್ತು ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್ ಬಗ್ಗೆ ಅದೆಲ್ಲ ಅವಾಗ ಪ್ರಾಜೆಕ್ಟ್ಸ್ ನಡೀತಾ ಇತ್ತು. ಸೊ ಅವಾಗ ನಮ್ಗೆ ಕಲಿಯಕ್ಕೆ ಸಿಗ್ತಾರೆ. ಇಂಟರ್ನ್ಶಿಪ್ ಮಾಡಿದಾಗ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಸಿಕ್ತು. ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಸಿಕ್ಕ ನಮಗೆ ಇಂಡಸ್ಟ್ರಿಯಲ್ ಹೆಂಗೆ ವರ್ಕ್ ಆಗುತ್ತೆ, ಸ್ಮಾಲ್ ಇಂಡಸ್ಟ್ರೀಸ್ ಹೆಂಗೆ ವರ್ಕ್ ಆಗುತ್ತೆ, ಆಮೇಲೆ ಪ್ರಾಜೆಕ್ಟ್ಸ್ ಹೆಂಗೆ ತೊಗೋತೀರಿ ಮತ್ತು ಪ್ರೊಸೆಸ್ ಮಾಡೋದು ಅದೆಲ್ಲ ಹೆಲ್ಪ್ ಆಗುತ್ತೆ. ಈ ಇನ್ಕ್ಯುಬೇಟರ್ಸ್ರಿಂದ ಇವೆಲ್ಲ ನಮ್ಗೆ ಸ್ಮಾಲ್ ಪ್ರಮಾಣದಲ್ಲಿ ಹೆಲ್ಪ್ ಆಯಿತು, ಆದರೆ ಹೆಲ್ಪ್ ಆಗಿದೆ. ಇದನ್ನು ನಾನು ಲ್ಯಾಂಡಿಗೆ ಹೆಂಗೆ ಯೂಸ್ ಮಾಡ್ಬೇಕಂತ ನಾನು ಯೋಚಿಸ್ಬೇಕಾಗಿತ್ತು ಮುಂದಿನ ವಿಷಯ. ಆದರೆ ಪ್ರತಿ ಏರಿಯಾ ಆಲ್ಮೋಸ್ಟ್ ಎವ್ರಿ ಸಿಟಿ ಅಥವಾ ಎವ್ರಿ ವಿಲೇಜಸ್ಸಲ್ಲಿ ಈ ಥರ ಏನಾದ್ರು ಇನ್ಕ್ಯುಬೇಟರ್ಸ್ ಇದ್ದರೆ ಪ್ರತಿ ರೈತರಿಗೂ ಈ ಥರ ಗೊತ್ತಾಗುತ್ತೆ, ಹೊಸ ಡಿವೈಸಸ್ ಬಗ್ಗೆ ಗೊತ್ತಾಗುತ್ತೆ. ಆಮೇಲೆ ಎದಕ್ಕೆ ಯೂಸ್ ಮಾಡಬೇಕು ಮತ್ತು ಲೇಬರ್ ಖರ್ಚು ಹೆಂಗೆ ಕಡಿಮೆ ಮಾಡ್ಬೇಕಂತ ಅದೆಲ್ಲ ಗೊತ್ತಾಗುತ್ತೆ ಇದರಿಂದ. ಸೊ ಗಿರೀಶ್ ಸರ್ ಜೊತೆ ನಾನು ಇದನ್ನು ಕಲ್ತಿರೋದು ಅಂತ ಹೇಳೋದು ನನ್ನ 2 ಮಾತು ನಾನು ಮುಗಿಸ್ತೇನೆ. ಸರ್ ಬಸವರಾಜ್ ಬಿರಾದರ್ ಅಂತ. ನಾವು ಇಂಡಿ ತಾಲೂಕಿನವರು. ನಮ್ಗೆ ಈ ಭದ್ರಗೊಂಡವರು ನಮ್ಗೆ ಮೊದಲನೇ ಹಿಡಿದು ಭಾಳ ಪರಿಚಯ. ನಮ್ಮ ಕ್ಲಾಸ್ಮೇಟ್ ಅವರು ನಮ್ಮ ಗೆಳೆಯ. ಇವರು ನಮ್ಗೆ ಈಗ ಒಂದು 5-6 ತಿಂಗಳಾಯ್ತು ನಮ್ಗೆ ಅವರಿಗೆ ಕನ್ಸಲ್ಟ್ ಬೆಳೆದು. ಮೊದಲ ಅವಾಗ ಏನು 10th ವರೆಗಿದ್ದು ಅಲ್ಲಿಂದ ಬಿಟ್ಟು ಈಗ ಬೆಳೆದ ಮೇಲೆ ಅವರೆಲ್ಲ ನಮ್ಮ ಕೃಷಿ ಬಗ್ಗೆ ಭಾಳ ಅಂದರೆ ಭಾಳ ನಮ್ಗೆ ಹೇಳಿದ್ದಾರೆ. ಕೃಷಿ ತೊಗರಿ ಕಟ್ ಮಾಡೋದು ಮತ್ತು ಅಲ್ಲಿಂದ ಕಡಲೆ ಇದ್ರದ್ದು ಕಟ್ ಮಾಡೋದು ಅದ್ರ ಬಗ್ಗೆ ಭಾಳ ಹೇಳಿದ್ದಾರೆ. ಇಲ್ಲಿ ಬಂದು ಇವತ್ತು ಹೋಮಿಯೋಪತಿ ಬಗ್ಗೆ ಸ್ವಲ್ಪ ತಿಳ್ಕೊಂಡೆವು. ಅದರಿಂದ ಅದ್ರ ಸ್ವಲ್ಪ ಆರ್ಗ್ಯಾನಿಕ್ ಸ್ವಲ್ಪ ಯೂಸ್ ಮಾಡಿ ನಾವು ಜಾಸ್ತಿ ಹೊಲದಲ್ಲಿ ಇರ್ತೀವಿ. ನಮ್ಮಲ್ಲಿ ಹೊಲಗಳು ಭಾಳ ಜಾಸ್ತಿ ಇದ್ದಾವೆ, ತೊಗರಿ ಭಾಳ ಬೆಳಿತೀವಿ. ನಮ್ಮಲ್ಲಿ ನಿಂಬೆಹಣ್ಣಿದೆ. ಆ ನಿಂಬೆಹಣ್ಣಿನ ಬಗ್ಗೆನೂ ಸ್ವಲ್ಪ ಅವ್ರು ಹೇಳಿದ್ದಾರೆ. ಅದ್ರ ಬಗ್ಗೆನೂ ಸ್ವಲ್ಪ ವಿಚಾರ ಮಾಡಿ ಅದರ ಕೃಷಿ ತರಂಗ ಅಂತೇಳಿ ಒಂದು ಇದು ಮಾಡಿದ್ದಾರೆ ಅವರು. ಅದರಿಂದ ನಮಗೆ ಭಾಳ ಲಾಭ ಆಗುತ್ತೆ ಅಂತ ಅವರು ನಮ್ಗೆ ಭಾಳ ತಿಳುವಳಿಕೆ ಕೊಟ್ಟಿದ್ದಾರೆ. ಅದರಿಂದ ನಾವು ಯೂಸ್ ಮಾಡಿಕೊಂಡು ಒಳ್ಳೆಯ ಬೆಳೆಗಳನ್ನು ಬೆಳೆದು ನಾವು
ರೈತರು ದುಪ್ಪಟ್ಟವಾಗಿ ಗಳಿಕೆ ಮಾಡ್ಕೋಬೇಕಂತ ಅವ್ರು ನಮ್ಗೆ ಹೇಳಿದ್ದಾರೆ ಅಂತ ಹೇಳಿ ನನ್ನ